ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲ ರಾಮಾರ್ಚನೆ ರತಂ. ಮಧುನಾಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ವಿದ್ಯಾಗುರುಗಳಾದ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನನ್ನ ಭಕ್ತಿಪೂರ್ವಕ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ NGO ಕಾಲನಿ ವೆಂಕಟರಮಣ ದೇವಸ್ಥಾನದ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಒಂದು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ವೆಂಕಟೇಶ ಮಹಾತ್ಮೆ ಉಪನ್ಯಾಸವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಂದಿನ ಉಪನ್ಯಾಸವನ್ನು ನಾವು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ವೆಂಕಟೇಶ ಮಹಾತ್ಮೆ ಉಪನ್ಯಾಸವನ್ನು ಯಾಕೆ ಈಗ ಕೇಳಬೇಕು ಅಂತಂದರೆ, ಈ ವೈಶಾಖ ಶುದ್ಧ ದಶಮಿ ದಿನದಂದು ಶ್ರೀ ಶ್ರೀನಿವಾಸ ದೇವರು ಪದ್ಮಾವತಿಯನ್ನ ವಿವಾಹವಾದಂತಹ ಪರಮ ಮಂಗಳಕರವಾದಂತಹ ದಿನ. ಹಾಗಾಗಿ ವೈಶಾಖ ಶುದ್ಧ ಪ್ರತಿಪದದಿಂದ ಆರಂಭಿಸಿ 10 ದಿನಗಳ ಕಾಲ ಈ 12 ಅಧ್ಯಾಯಾತ್ಮಕವಾದಂತಹ ವೆಂಕಟೇಶ ಮಹಾತ್ಮೆಯ ಉಪನ್ಯಾಸವನ್ನ ಸರ್ವತ್ರ ಜರುಗಿಸುತ್ತಾರೆ. ಹಾಗಾಗಿ ಈ ವೆಂಕಟೇಶ ಮಹಾತ್ಮೆ ಉಪನ್ಯಾಸವನ್ನ ಕೇಳೋದ್ರಿಂದ, ಹೇಳೋದ್ರಿಂದ ಅಥವಾ ಮಾಡಿಸೋದ್ರಿಂದ ಏನು ಫಲ ಇದೆ ಅನ್ನೋದನ್ನ ಮುಂದೆ ಕ್ರಮೇಣ ಅವರೇನೆ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆ ಪೂರ್ವಭಾವಿಯಾದ ಕೆಲ ಪ್ರಸಂಗದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಅಂತ. ಆ ವೆಂಕಟಾಧಿಪತಿಯಾದಂತಹ ವೆಂಕಟೇಶ್ವರ ಎಂತಹವನು ಅಂತಂದ್ರೆ, ಬ್ರಹ್ಮರುದ್ರದೇವರಿಂದ ವಂದಿತನಾದಂತಹವನು. ಬ್ರಹ್ಮದೇವರು ಸೃಷ್ಟಿಕರ್ತರು. ಅಂತಹ ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರಿಂದಲೂ ಕೂಡ ವಂದ್ಯನಾಗಿದ್ದಾನೆ ಅಂತಂದ್ರೆ ನಮಗೆ ತಿಳಿಬೇಕಾದಂತಹ ಅಂಶ ಏನು ಅಂತಂದ್ರೆ, ಸರ್ವೋತ್ತಮನಾದಂಥವನು ಆ ಶ್ರೀನಿವಾಸ ಅಂತ. ಇನ್ನು ಅಷ್ಟೇ ಅಲ್ಲದಲೇ ಮತ್ತೊಂದು ಕಾರ್ಯವನ್ನು ಕೂಡ ಮಾಡ್ತಾನೆ. ಏನು ಅಂತಂದ್ರೆ, ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಅಂತ. ಸ್ವತಂತ್ರ ಅಸ್ವತಂತ್ರ ಅಂತ 2 ತತ್ವಗಳಿವೆ ವಿಭಾಗ ಮಾಡಿದಾಗ. ಇಲ್ಲಿ ಸ್ವತಂತ್ರನಾದಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ತನ್ನ ಒಂದು ಕೃತಿಯಲ್ಲಿ, ತನ್ನ ಒಂದು ಕ್ರಿಯೆಯಲ್ಲಿ ಅವನಿಗೆ ಸ್ವಾತಂತ್ರ್ಯ ಇರ್ತದೆ. ಅವನಿಗೆ ಏನು ಮನಸ್ಸಿಗೆ ಬರ್ತದೋ ಅವನು ಅದನ್ನು ಮಾಡ್ತಾನೆ. ಅಸ್ವತಂತ್ರನಾದಂಥ ಅವನಿಗೆ ಅದನ್ನು ಮಾಡೋ ಸಾಮರ್ಥ್ಯ ಇಲ್ಲ. ನಾವೆಲ್ಲ ಅಸ್ವತಂತ್ರರು. ನಮಗೆ ದುಃಖ ಆಗ್ತದೆ, ಆ ದುಃಖವನ್ನ ತಡೆಯುವಂತಹ ಸಾಮರ್ಥ್ಯ ಆಗಲಿ ಅಥವಾ ದುಃಖ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನ ಪರಿಣಾಮ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮಗಿಲ್ಲ. ಆದ್ರೆ ಭಗವಂತನಿಗೆ ಈ ಸಾಮರ್ಥ್ಯ ಇದೆ. ಅವನು ದುಃಖ ಯಾರಿಗೆ ಕೊಡಬೇಕನ್ಕೊಂಡ್ರೆ ಅವರಿಗೆ ದುಃಖವನ್ನ ಕೊಡ್ತಾನೆ. ಅವರ ದುಃಖವನ್ನ ಪರಿಹಾರ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ರೆ ಸಾಕು, ಅವರ ದುಃಖವನ್ನ ಪರಿಹಾರ ಮಾಡ್ತಾನೆ. ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯಿಂದ ಕೂಡಿದಂತಹ ಆ ವೆಂಕಟಾಚಲ ಅಧಿಪತಿಯಾದಂತಹ ವೆಂಕಟೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾ, ಶೌನಕ ಮಹರ್ಷಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೂತರಿಗೆ. ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣು ಮಾಹಾತ್ಮ್ಯಂ ಅತುಲಂ ಮುನೇ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು ಅಂತ. ಇವರ ಸೂತ ಪುರಾಣಿಕರು ಮತ್ತು ಶೌನಕಾದಿ ಮುನಿಗಳ ಒಂದು ಏನು ಶಾಸ್ತ್ರಾರ್ಥ ವಿಚಾರವಾಗಲಿ ಅಥವಾ ಜ್ಞಾನ ಯಜ್ಞವಾಗಲಿ ಏನಿದೆ ಅಲ್ಲ, ಇದು ತುಂಬಾ ಚಮತ್ಕಾರವಾದಂತಹದ್ದು. ಯಾಕೆ ಅಂದ್ರೆ, ನಾವು ಮಹಾಭಾರತವನ್ನ ನೋಡೋಣ, ಹೊರತಾಗಿ ಭಾಗವತವನ್ನ ನೋಡೋಣ, ಅದನ್ನ ಬಿಡ್ರಿ, ಬೇರೆ ಯಾವುದೇ ಪುರಾಣವನ್ನ ತಗೊಳ್ರಿ ನೀವು, ಪ್ರಾರಂಭದಲ್ಲಿ ಬರೋದು ಶೌನಕ ಮಹರ್ಷಿಗಳು ಬರ್ತಾರೆ, ಪ್ರಶ್ನೆ ಮಾಡ್ತಾರೆ.
ಸೂತ ಪುರಾಣಿಕರು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಇವರಿಬ್ಬರು ಇದ್ದಿದ್ದಿಲ್ಲ ಅಂತಂದ್ರೆ ನಮಗೆ ಯಾವ ಪುರಾಣಗಳು ಕೂಡ ಸಿಗ್ತಾನೆ ಇದ್ದಿದ್ದಿಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ನಾವು ಆ ಇಬ್ಬರೂ ಮಹನೀಯರನ್ನು ಕೂಡ ಅವಶ್ಯವಾಗಿ ನಾವು ಸ್ಮರಣೆ ಮಾಡಲೇಬೇಕು. ಇಲ್ಲಿ ಶೌನಕ ಮಹರ್ಷಿಗಳ ಪ್ರಶ್ನೆ ಏನು ಅಂತಂದ್ರೆ, ಅವ್ರು ಕೇಳ್ತಾ ಇದ್ದಾರೆ, ಸ್ವಾಮಿ ಹಿಂದೆ ನೀವು ಶ್ರೀರಂಗ ಕ್ಷೇತ್ರಕ್ಕೆ ಅಧಿಪತಿಯಾದಂತಹ ರಂಗನಾಥನ ಕಥೆಯನ್ನ ನೀವು ಹೇಳಿದ್ರಿ. ರಂಗನಾಥ ಭೂಲೋಕಕ್ಕೆ ಹೇಗೆ ಬಂದ? ಆ ಸಪ್ತ ಪ್ರಾಕಾರ ಸಹಿತವಾಗಿ ಅದೇ ರೀತಿಯಾಗಿ ಗೋಪುರದ ಮೇಲೆ ಇರ್ತಕ್ಕಂತಹ ಯಾವ ವಿಮಾನವಿದೆಯೋ, ವಿಮಾನ ಅಂದ್ರೆ ಆ ಕಲಶ, ಗೋಪುರ ಮೇಲಿರುವಂತಹ ವಿಮಾನ ಕಲಶ, ಅದರ ಸಹಿತವಾಗೇನೆ ಆ ರಂಗನಾಥ ವೈಕುಂಠದಿಂದ ನೇರವಾಗಿ ಭೂಲೋಕಕ್ಕೆ ಬಂದ ವಿಭೀಷಣನಿಗೋಸ್ಕರ. ಈ ಕಥೆಯನ್ನ ಹಿಂದೆ ಶೌನಕ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಹೇಳಿದ್ರು. ಈಗ ಕೇಳ್ತಾ ಇದ್ದಾರೆ, ವೆಂಕಟಾಚಲ ಅಂತ ಒಂದು ಪರ್ವತ ಇದೆ, ಅದಕ್ಕೆ ಒಡೆಯನಾದಂತಹ ಮತ್ತೊಬ್ಬ ಭಗವಂತನ ರೂಪ ಇದೆ ಮತ್ತೊಂದು, ಯಾವುದು ಅಂದ್ರೆ ವೆಂಕಟೇಶ್ವರ. ಅವನ ಕಥೆಯನ್ನ ಕೇಳೋದಕ್ಕೆ ನಾವು ಆಸೆ ಪಡ್ತಾ ಇದ್ದೇವೆ. ಅವನು ಭೂಲೋಕಕ್ಕೆ ಯಾಕೆ ಬಂದ? ಪದ್ಮಾವತಿಯನ್ನ ಯಾಕೆ ಮದುವೆ ಆದ? ವೈಕುಂಠವನ್ನ ಬಿಟ್ಟು ಭೂಲೋಕದಲ್ಲೇನೆ ಒಂದು ವೈಕುಂಠವನ್ನ ಸೃಷ್ಟಿ ಮಾಡಿಕೊಂಡು ಭೂಲೋಕದಲ್ಲಿ ನಿಲ್ಲಿಸೋದಕ್ಕೆ ಏನು ಕಾರಣ? ವೈಕುಂಠಕ್ಕೆ ಅಂತಹ ಮಹಾತ್ಮೆ ಏನಿದೆ? ಇನ್ನು ಈ ವೆಂಕಟಾಚಲ ಪರ್ವತಕ್ಕೆ ಅಂತಹ ಮಹಾತ್ಮೆ ಏನಿದೆ? ಆ ಪರ್ವತದ ಒಂದು ಸ್ಮರಣೆಯಿಂದ, ಪರ್ವತದ ಸ್ಪರ್ಶನದಿಂದ, ಪರ್ವತದ ದರ್ಶನದಿಂದ ಆಗುವಂತಹ ಪುಣ್ಯಗಳೇನು? ಮುಖ್ಯವಾದಂತಹ ಹೆಸರೇನು ಅಂತ ಅನೇಕ ವಿಧವಾದಂತಹ ಪ್ರಶ್ನೆಗಳನ್ನ ಆ ಶೌನಕ ಮಹರ್ಷಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸೂತ ಪುರಾಣಿಕರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನ ಮಿತ ತೇಜಸ ತಥಾಧ್ಯಾಯನ್ ಸಮಾಚಕ್ಷೆ ಸಾವಧಾನ ಮನಾಶೃಣು ಅಂತ. ನಿನ್ನ ಪ್ರಶ್ನೆ ಏನಿದೆಯಲ್ಲ, ತುಂಬಾ ಉತ್ತಮವಾದಂತಹ ಪ್ರಶ್ನೆ. ನಾನು ಅವಶ್ಯವಾಗಿ ವೆಂಕಟಾಚಲ ಮಹಾತ್ಮೆಯನ್ನು ನಾನು ಹೇಳ್ತೇನೆ. ಹೇಗೆ ಹೇಳ್ತೇನೆ ಅಂತಂದ್ರೆ, ನಾನು ಹಿಂದೆ ವ್ಯಾಸರಿಂದ ನಾನು ಆ ಮಹಾತ್ಮೆಯನ್ನ ಕೇಳಿದ್ದೆ. ನಾನು ಹೇಗೆ ಕೇಳಿದ್ದೇನೋ ಹಾಗೇನೆ ಹೇಳ್ತೇನೆ. ಹಾಗಾಗಿ ಕೇಳುವಂತಹ ನೀನು ಕೂಡ ಸಾವಧಾನನಾಗಿ, ಸಾವಧಾನ ಅಂತಂತಂದ್ರೆ ಮನಸ್ಸನ್ನ ಆಚೆ ಈಚೆ ಮಾಡ್ಲಾರ್ದಾಗೇನೆ ಚಂಚಲವಾದ ಮನಸ್ಸಿನಿಂದಲ್ಲ ಹೊರತಾಗಿ ಸ್ಥಿರವಾದ ಮನಸ್ಸಿನಿಂದ ಕೇಳು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಸೂತ ಪುರಾಣಿಕರು ಮೊದಲಿಗೆ ಆ ವೆಂಕಟಗಿರಿಯ ಮಹಾತ್ಮೆಯನ್ನ ತಿಳಿಸ್ತಾ ಇದ್ದಾರೆ. ಎಂತಹದ್ದು ಈ ವೆಂಕಟಗಿರಿ ಅಂತಂದ್ರೆ, ಪುರಾ ಜನಕೋ ನಾಮ ರಾಜ ಪರಮ ಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಹಿಂದೆ ಜನಕ ಅಂತ ಒಬ್ಬ ರಾಜ ಇದ್ದ, ತುಂಬಾ ಧರ್ಮನಿಷ್ಠನಾಗಿದ್ದ. ಅಷ್ಟೇ ಅಲ್ಲದಲೇನೆ ಸತ್ಯ ವಾಕ್, ಸತ್ಯವನ್ನೇ ಮಾತಾಡ್ತಾ ಇದ್ದ. ಯಾವತ್ತೂ ಕೂಡ ಎಂದಿಗೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದಿದ್ದಿಲ್ಲ. ಮತ್ತೆ ಜಿತೇಂದ್ರಿಯನಾಗಿದ್ದ, ಇಂದ್ರಿಯಗಳನ್ನೆಲ್ಲವನ್ನ ತನ್ನ ಹತೋಟೆಯಲ್ಲಿ ಇಟ್ಕೊಂಡಿದ್ದ. ಇನ್ನು ಅಷ್ಟೇ ಅಲ್ಲದಲೇನೆ ಕೋಪವರ್ಜಿತ, ಕೋಪ ಒಂಚೂರೂ ಕೂಡ ಕೋಪ ಇದ್ದಿದ್ದಿಲ್ಲ. ಯಾರೇನೇ ಅನ್ಲಿ ಅದನ್ನ ಸಾವಧಾನವಾಗಿ ಅದನ್ನ ತಗೊಂಡು ಅವರಿಗೆ ಉತ್ತಮ ರೀತಿಯಲ್ಲೇನೆ ಉತ್ತರವನ್ನ ಕೊಡ್ತಾ ಇದ್ದ. ಇಷ್ಟು ಉತ್ತಮನಾದಂತಹ ರಾಜನಿಗೆ ಒಬ್ಬ ತಮ್ಮನೂ ಕೂಡ ಇದ್ದ. ಅವನ ಹೆಸರು ಕುಶಧ್ವಜ ಅಂತ. ಆ ಕುಶಧ್ವಜನಿಗೆ ಒಬ್ಬಳು ಹೆಂಡತಿಯೂ ಕೂಡ ಇದ್ಲು. ಅವಳಿಗೆ 3 ಜನ ಮಕ್ಕಳಿದ್ರು. ಒಮ್ಮೆ ಈ ಜನಕ ಮಹಾರಾಜ ಸಾವಿರಾರು ವರ್ಷಗಳು ಕಳೆದು ಹೋಗ್ಬಿಟ್ಟಿತ್ತು. ರಾಜ್ಯಭಾರ ಮಾಡಿ ಸಾಕಾಗ್ಬಿಟ್ಟಿತ್ತು. ತುಂಬಾ ಆಲಸ್ಯ ಅನ್ನೋದು ಮೈದುಂಬ್ಕೊಂಡ್ಬಿಟ್ಟಿತ್ತು. ಆವಾಗ ಏನ್ ಮಾಡ್ದ ಅವನು? ಸಂಪೂರ್ಣವಾದ ರಾಜ್ಯಭಾರವನ್ನೆಲ್ಲವನ್ನ ತಮ್ಮನಿಗೆ ಒಪ್ಪಿಸಿಬಿಟ್ಟು ತಾನು ಸುಖವಾಗಿ ಕಾಲಹರಣೆಯನ್ನ ಮಾಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಒಂದು ಔದ್ಧಟ ಅನ್ನೋದು ಅವನಿಗೆ ಬಂದಿತ್ತು. ಏನು ಅಂದ್ರೆ, ನಾನೇನು ಮಾಡೋದು ಬೇಕಾಗಿಲ್ಲ, ಎಲ್ಲ ನನ್ನ ತಮ್ಮ ಮಾಡ್ಕೊಂಡು ಹೋಗ್ತಾನೆ, ನಾನು ಸುಖವಾಗಿದ್ರೆ ಸಾಕು, ನನಗೆ ದುಃಖ ಒಂದ್ ಸ್ವಲ್ಪವೂ ಕೂಡ ಇಲ್ಲ. ಸುಖಮ್ಮೇ ಭೂಯಾತ್ ದುಃಖಂ ಮನಾಗಪಿ ಮಾಭೂತ್ ಅಂತ.
ಅಂದ್ರೆ ಸರ್ವದಾ ನನಗೆ ಸುಖವೇ ಆಗಲಿ, ಮನಸ್ಸಿನಲ್ಲಿ ಕನಸಿನಲ್ಲಿಯೂ ಕೂಡ ದುಃಖದ ಭಾವನೆ ನನಗೆ ಬರಬಾರದು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು. ಇದನ್ನ ಹೇಗಾದ್ರೂ ಮಾಡಿ ತೆಗಿಬೇಕು. ಯಾಕೆ? ಜನಕ ಉತ್ತಮ ರಾಜ, ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಇಂತಹದ್ದು ಯಾವುದೂ ಕೂಡ ಇರಬಾರ್ದು. ಹಾಗಾಗಿ ಮನಸ್ಸಿನಿಂದ ಇದನ್ನು ತೊಲಗಿಸ್ಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಹೇಳಿದ್ರೆ ನಾವು ಕೇಳೋದಿಲ್ಲ, ಅನುಭವ ಆದ್ರೇನೆ ಬಿಡೋದು ನಾವು. ಹಾಗಾಗಿ ಭಗವಂತ ಒಂದು ಉಪಾಯವನ್ನ ಮಾಡಿ ಒಂದು ದಿನ ಅವನು ಮಲಗಿದಾಗ ದುಸ್ವಪ್ನವನ್ನ ಅವನಿಗೆ ತೋರಿಸಿಬಿಟ್ಟ. ಏನು ಅಂತಂದ್ರೆ, ಮಲಗಿದ್ದ, ಪರ ಶತ್ರು ರಾಜ್ಯದ ಒಂದು ದಾಳಿಯಿಂದಾಗಿ ತಮ್ಮನು ಮೃತನಾದಂತಹ ಸುದ್ದಿ ಈ ಜನಕನಿಗೆ ತಿಳಿತು. ತಿಳಿದ ತಕ್ಷಣ ತುಂಬಾ ಅವನು ದುಃಖ ಪಡೋದಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ದುಃಖ ಆಗ್ಲಿಕ್ಕತ್ತಿತು ಅಂತಂದ್ರೆ, ಅವನಿಗೆ 1000 ಚೇಳುಗಳು ಬಂದು ಕಚ್ಚಿದ್ರೆ ಏನು ದುಃಖ ಆಗ್ತದೋ ಅಂತಹ ದುಃಖ ಅವನಿಗೆ ಆಗ್ತಾ ಇತ್ತು. ನಮಗೆ ಒಂದು ಚೇಳು ಕಚ್ಚಿದ್ರೇನೆ ಅದರ ವಿಷದಿಂದ ದುಃಖ ಭಯಂಕರವಾಗಿ ಆಗ್ತದೆ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವಿಷವನ್ನ ತೆಗೆಯೋವರಿಗೂ. ಅಂತಹದ್ದು 1000 ಚೇಳುಗಳು ಏಕಕಾಲದಲ್ಲಿ ಕಚ್ಚಿದ್ರೆ ಎಷ್ಟು ದುಃಖ ಆಗಬೇಕೋ ಅಷ್ಟು ದುಃಖ ಆ ಜನಕ ಮಹಾರಾಜನಿಗೆ ಕ್ಷಣದಲ್ಲಿ ಕನಸಿನಲ್ಲಿ ತೋರಿಸಿದ ಭಗವಂತ. ಕನಸಿನಲ್ಲಿ ಅವನು ಹೇಳ್ತಾ ಇದ್ದಾನೆ, ಆ ತಮ್ಮನ ಹೆಂಡತಿ ಹತ್ರ ಅಂದ್ರೆ ನಾದಿನಿ ಹತ್ರ ಮಾತಾಡ್ತಾ ಇದ್ದಾನೆ. ನಿನ್ನ ಗಂಡ ನನಗೂ ಮೋಸ ಮಾಡಿದ, ನಿನಗೂ ಮೋಸ ಮಾಡಿದ, ನಿನ್ನ ಮಕ್ಕಳಿಗೂ ಮೋಸ ಮಾಡಿದ, ನನ್ನ ಮಗಳಿಗೂ ಮೋಸ ಮಾಡಿದ, ಎಲ್ಲರಿಗೂ ಮೋಸ ಮಾಡಿ ಹೊರಟು ಹೋಗ್ಬಿಟ್ಟ. ಈ ರೀತಿಯಾಗಿ ಹೊರಟು ಹೋದ್ರೆ ನಿನಗೆ 3 ಜನ ಮಕ್ಕಳು, ನನಗೆ ಒಬ್ಬಳು ಮಗಳು, ಯಾರವರಿಗೆ ಮದುವೆ ಮಾಡೋರು? ನಿನ್ನನ್ನ ನೋಡ್ಕೊಳ್ಳೋರು ಯಾರು? ಸಮಸ್ತ ರಾಜ್ಯಭಾರವನ್ನ ಮಾಡೋರು ಯಾರು? ನನಗೆ ವಯಸ್ಸಾಗಿಬಿಟ್ಟಿದೆ, 36,000 ವರ್ಷಗಳು ಕಳೆದ್ಬಿಟ್ಟಿತ್ತು, ಅಷ್ಟು ವಯಸ್ಸಾಗಿತ್ತು ಅವನಿಗೆ. ನನಗ್ ವಯಸ್ಸಾಗಿದೆ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಅವನಿದ್ರೆ ಅವನ ರಾಜ್ಯಭಾರವನ್ನ ಮಾಡ್ತಾ ಇದ್ದ, ಅವನೂ ಹೋಗ್ಬಿಟ್ಟ, ಎಲ್ಲರಿಗೂ ಮೋಸವನ್ನ ಮಾಡಿಬಿಟ್ಟ ನಿನ್ನ ಗಂಡ, ನನ್ನ ತಮ್ಮ ಅಂತ ಹೆಂಡತಿ ಹತ್ರ ಈ ರೀತಿಯಾಗಿ ಅವನು ಮಾತಾಡ್ತಾ ಇರ್ತಾನೆ. ಆವಾಗ ತುಂಬಾ ದುಃಖ ಆಗ್ತಾ ಇರ್ತದೆ. ದುಃಖ ಒಂದು ಕ್ಷಣದಲ್ಲಿ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆದ ತಕ್ಷಣ ಅವನು ನೋಡ್ತಾನೆ. ನೋಡಿದಾಗ ಇದೆಲ್ಲ ಕೂಡ ಕನಸು ಅಂತ ಗೊತ್ತಾಗ್ತದೆ. ದುಸ್ವಪ್ನ ಬಿದ್ದಿತ್ತು. ಏನು, ಯಾಕೆ ದುಸ್ವಪ್ನ ಬಿತ್ತು ಅಂತ ಆ ದುಸ್ವಪ್ನ ಬಿದ್ದ ವಿಚಾರವಾಗಿ ದುಃಖಿಸ್ತಾ ಕೂತು ಬಿಟ್ಟ. ಮುಂದೆ ಸಂತೋಷ, ಅವನಲ್ಲಿ ಸುಖವನ್ನೋದನ್ನೇ ಕಾಣಲಿಲ್ಲ ಅವನು. ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು, ಸುಖ ಮಾತ್ರ ನಾನು ಅನುಭವಿಸ್ಬೇಕು, ಕಷ್ಟವನ್ನ ಪಡಬಾರ್ದು ಅಂತ. ಭಗವಂತ ಅದಕ್ಕೇನ್ ಮಾಡಿಬಿಟ್ಟ, ತದ್ವಿರುದ್ಧವಾಗಿ ಕೊಟ್ಬಿಟ್ಟ. ನಿದ್ದೆಯಿಂದ ಎದ್ದ ನಂತರ, ಕನಸು ಹೋದ ನಂತರವೂ ಕೂಡ ಕನಸು ಈ ರೀತಿ ಯಾಕೆ ಬಿತ್ತು ಅಂತ ದುಃಖವನ್ನ ಪಡೋದಕ್ಕೆ ಪ್ರಾರಂಭ ಮಾಡಿದ. ಈ ರೀತಿಯಾಗಿ ದುಃಖವನ್ನ ಪಡೋ ಸಂದರ್ಭದಲ್ಲಿ ಅಲ್ಲಿಗೆ ಅವನ ದುಃಖದ ಶಾಂತಿಗೋಸ್ಕರವಾಗಿ ತಸ್ಯ ದುಃಖಸ್ಯ ಶಾಂತ್ಯರ್ಥಂ ಶತಾನಂದ ಪುರೋಹಿತ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿಹಿ ಅಂತ. ವಾಮದೇವ ಋಷಿಗಳ ತಮ್ಮಂದಿರಾದಂತಹ ಶತಾನಂದ ಮಹರ್ಷಿಗಳು ಯಾವುದೋ ಒಂದು ಅದೃಷ್ಟವಶಾತ್ ಆ ಜನಕನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಆ ಜನಕ ತುಂಬಾ ದುಃಖ ಪಡ್ತಾ ಇರ್ತಾನೆ. ದುಃಖ ಪಡ್ತಕ್ಕಂತಹ ಆ ಜನಕನನ್ನ ನೋಡ್ತಾರೆ. ಆಗ ಆ ಜನಕ ಬಂದಂತಹ ಮಹಾ ತಪಸ್ವಿಗಳು, ಜ್ಞಾನಿಗಳಾದಂತಹ ಆ ಶತಾನಂದ ಮಹರ್ಷಿಗಳಿಗೆ ಆತಿಥ್ಯವನ್ನ ಮಾಡ್ತಾನೆ. ಆತಿಥ್ಯವನ್ನ ಮಾಡಿ ಅವರಿಗೆ ಕೇಳ್ತಾನೆ, ಶತಾನಂದ ಮಹಾಪ್ರಾಜ್ಞ ಕಾಗತಿ ಪುರತೋ ಮಮ ವೃದ್ಧತ್ವಾತ್ ತದಾತ್ಮನಶ್ಚೈವ ಪುತ್ರಾಣಾಂ ಚೈವ ಶಾಶ್ವತಾತ್. ಸ್ವಾಮಿ, ನಾನು ಮುದುಕ ಆಗಿಬಿಟ್ಟಿದ್ದೇನೆ. ಕನಸು ನೋಡಿದ್ರೆ ಹೆಂಗ ಬಿತ್ತು, ಕನಸಾಗಿದ್ದಕ್ಕೆ ಸರಿ ಹೋಯ್ತು. ಒಂದು ವೇಳೆ ನಿಜ ಆಗಿತ್ತು ಅಂತಂದ್ರೆ ನಂದೇನ್ ಗತಿ ಆಗ್ತಾ ಇತ್ತು? ಇಷ್ಟು ದುಃಖ ಆಗ್ತಾ ಇದೆ ನನಗೆ, ದುಃಖದ ಉಪಶಮನನೇ ಆಗ್ತಾ ಇಲ್ಲ, ನಾನೇನು ಮಾಡಬೇಕು ಅಂತ ಕೇಳಿದಾಗ ಆಗ ಆ ಶತಾನಂದ ಋಷಿಗಳು ಹೇಳ್ತಾ ಇದ್ದಾರೆ, ಅಸ್ತಿ ಕಶ್ಚಿದ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ ಅಂತ. ಒಂದು ವಿಶೇಷ ಇದೆ, ನೀನು ಅದನ್ನ ಮಾಡಿದರೆ ನಿನ್ನ ದುಃಖ ನಿವಾರಣೆ ಆಗ್ತದೆ ಅಂತ ಶತಾನಂದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಏನದು ಅಂತ ಕೇಳ್ತಾ ಇದ್ದಾನೆ ಮತ್ತೆ ಅದಕ್ಕೆ ಶತಾನಂದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ ಅಂತ. ವೆಂಕಟೇಶ ಮಹಾತ್ಮೆ ಅಂತ ಒಂದಿದೆ, ಅದನ್ನ ನೀನು ಕೇಳು. ಅದನ್ನ ಕೇಳಿದ್ರೆ ಅದರಿಂದ ಸರ್ವ ದುಃಖ ಹರಂ, ನಿನಗೆ ಏನು ದುಃಖ ಆಗ್ತಾ ಇದೆ ಅಲ್ಲ, ಎಲ್ಲಾ ದುಃಖಗಳು, ಅದು ಪತ್ನಿಯಿಂದ ಆಗಿರ್ಬೋದು, ಪುತ್ರರಿಂದ ಆಗಿರ್ಬೋದು, ಅನುಜರಿಂದ ಆಗಿರ್ಬೋದು,
ಮಾತಾಪಿತೃಗಳಿಂದ ಆಗಿರ್ಬೋದು, ಬಂಧು ಬಾಂಧವರಿಂದ ಆಗಿರ್ಬೋದು, ಅಥವಾ ಬೇರೆ ಮತ್ತೊಂದು ಯಾವುದೋ ಪದಾರ್ಥದಿಂದ ಆಗಿರ್ಬೋದು. ಎಷ್ಟು ವಿಧವಾದಂತಹ ದುಃಖವಿದೆಯೋ ಎಲ್ಲಾ ದುಃಖಗಳು ಕೂಡ ಪರಿಹಾರ ಆಗಿ ನಿನಗೆ ಮಂಗಳ ಅನ್ನೋದು ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಎಂತಹದ್ದದು ಅಂತಂದ್ರೆ ಧನಕಾಮಸ್ಯ ಧನದಂ ಪುತ್ರ ಕಾಮಸ್ಯ ಪುತ್ರದಂ ಅಂತ. ಯಾರಿಗೆ ಸಂಪತ್ತಿನ ಅಪೇಕ್ಷೆ ಇರ್ತದೋ ಅವರಿಗೆ ಸಂಪತ್ತನ್ನ ಕೊಡ್ತಕ್ಕಂಥದ್ದು. ಇನ್ನು ಅಷ್ಟೇ ಅಲ್ಲದಲೇನೆ ಯಾರಿಗೆ ಸಂತಾನವಿರೋದಿಲ್ಲವೋ ಸಂತಾನವಾಗಲಿ ಅಂತ ಯಾರು ಮನಸ್ಸನ್ನ ಇಟ್ಕೊಂಡು ಈ ವೆಂಕಟಗಿರಿ ಮಹಾತ್ಮೆಯನ್ನ ಕೇಳ್ತಾರೋ ಅವರಿಗೆ ಸಂತಾನವಾಗ್ತದೆ. ಯಾರಿಗೆ ಮದುವೆ ಆಗಿರೋದಿಲ್ಲವೋ ಅವರಿಗೆ ಮದುವೆ ಆಗ್ತದೆ. ಹೇಳ್ತಾ ಹೋದ್ರೆ ಅನೇಕ ಪುಣ್ಯಗಳನ್ನ ಕೊಡುವಂತಹದ್ದಾಗಿದೆ, ಕೊನೆಗೆ ಮೋಕ್ಷವನ್ನೂ ಕೊಡುವಂತಹದ್ದಾಗಿದೆ ಈ ವೆಂಕಟಗಿರಿಯ ಮಹಾತ್ಮೆ ಅಂತಹದ್ದು. ಅದನ್ನ ಕೇಳು ಅಂತ ಶತಾನಂದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಆಗ ಜನಕ ಹೇಳ್ತಾ ಇದ್ದಾನೆ, ಓದ ವೈಕುಂಠ ಮಾಹಾತ್ಮ್ಯಂ ಕಲೋ ತಚ್ಚರಿತಂ ಕಥಂ. ಆಯ್ತು ಸ್ವಾಮಿ, ವೆಂಕಟ ಮಹಾತ್ಮೆ ಇದೆ ಅಂತ ನೀವು ಹೇಳಿದ್ರಿ, ಕಲಿಯುಗದಲ್ಲಿ ಹೇಗೆ ಬಂತು, ಯಾರಿಂದ ಅದು ಬಂತು, ಏನಾಯ್ತು, ಏನು ಪ್ರಸಂಗ ಏನು, ಎಲ್ಲವನ್ನೂ ಕೂಡ ನನಗೆ ಸವಿಸ್ತರವಾಗಿ ತಿಳಿಸ್ರಿ ಅಂತ ಕೇಳಿದ್ರೆ ಅದಕ್ಕೆ ಶತಾನಂದರು ಹೇಳ್ತಾ ಇದ್ದಾರೆ, ನೀನು ಸವಿಸ್ತರವಾಗಿ ತಿಳಿಸ್ರಿ ಅಂತ ಹೇಳದೇ ಇದ್ರು ನಾನು ಹೇಳ್ತೇನೆ. ಯಾಕೆಂದ್ರೆ ಅಷ್ಟು ವಿಸ್ತಾರವಾಗಿ ಇದೆ, ಅದರ ಪೀಠಿಕೆನೇ ವಿಸ್ತಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಈ ವೆಂಕಟಾಚಲಕ್ಕೆ 4 ಯುಗಗಳಲ್ಲಿ 4 ಹೆಸರುಗಳಿವೆ. ಮೊದಲನೇದು ಕೃತಯುಗ. ಕೃತಯುಗದಲ್ಲಿ ವೃಷಭಾಚಲ ಎಂಬುದಾಗಿ ಅದಕ್ಕೆ ಹೆಸರು. ಎರಡನೆಯದ್ದು ತ್ರೇತಾಯುಗ. ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾಚಲ ಎಂಬುದಾಗಿ ಹೆಸರು. ದ್ವಾಪರದಲ್ಲಿ ಶೇಷಾಚಲ ಎಂಬುದಾಗಿ ಹೆಸರು. ಕಲಿಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ಅದಕ್ಕೆ ಹೆಸರು. ಈ ರೀತಿಯಾಗಿ 4 ಹೆಸರುಗಳಿವೆ. 4 ಹೆಸರುಗಳಿಗೂ ಕೂಡ 4 ಕಥೆಗಳಿವೆ. ಆ 4 ಕಥೆಗಳನ್ನ ನಾನು ಹೇಳ್ತೇನೆ, ನೀನು ಸಾವಧಾನವಾಗಿ ಕೇಳು ಅಂತ ಶತಾನಂದರು ಹೇಳ್ತಾ ಇದ್ದಾರೆ. ಕೃತೇ ವೃಷಭಾದ್ರಿಂ ವಕ್ಷಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೀರ್ಷಶೈಲೇತಿ ಕಲೋ ಶ್ರೀ ವೆಂಕಟಾಚಲಂ ನಾಮಾನಿ ಯುಗ ಭೇದೇನ ಶೈಲಸ್ಯಾಸ್ಯ ಭವಂತಿ. 4 ಯುಗಗಳಲ್ಲಿಯೂ ಕೂಡ ಒಂದೊಂದು ಕಥೆ ಇದೆ. ಪುಣ್ಯ ಮಾತ್ರ ಒಂದೇ ಬರೋದು, ಹೆಸರು ಬೇರೆ, ಯುಗ ಬೇರೆ, ಆದ್ರೆ ಆ ಕತೆ ಬೇರೆ. ಆದ್ರೆ ಆ ಕಥೆಯನ್ನ ಕೇಳಿದ್ರೆ ಬರುವಂತಹ ಪುಣ್ಯ ಒಂದೇ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮೊದಲಿಗೆ ವೃಷಭಾಚಲ ಅಂತ ಹೆಸರು ಬಂತು ಅಂದ್ರು. ಯಾಕೆ ವೃಷಭಾಚಲ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಪುರಾ ವೃಷಭೋ ನಾಮ ರಾಕ್ಷಸೋ ರೂಕ್ಷ ಕರ್ಮಕೃತ ಅಂತ. ಹಿಂದೆ ವೃಷಭ ಅಂತ ಹೆಸರುಳ್ಳಂತಹ ಒಬ್ಬ ರಾಕ್ಷಸ ಇದ್ದ. ಅವನೆಂತವನಾಗಿದ್ದ ಅಂತಂದ್ರೆ ರೂಕ್ಷ ಕರ್ಮ ಅಂತಂದ್ರೆ ಪಾಪ ಕರ್ಮವನ್ನ ಮಾಡೋನಾಗಿದ್ದ. ಈ ಆನಂದ ಪರ್ವತದ ಮೂಲ ಹೆಸರು ವೆಂಕಟಾಚಲಕ್ಕೆ ಏನು ಅಂತಂದ್ರೆ ಆನಂದಾದ್ರಿ ಎಂಬುದಾಗಿ ಅದಕ್ಕೆ ಹೆಸರು. ಯಾಕೆ ಅಂತಂದ್ರೆ ಮೇರು ಪರ್ವತನ ಮಗ ಅದು. ನಾವು ಮನುಷ್ಯರಿಗೆ ಪಕ್ಷಿ ಪ್ರಾಣಿಗಳಿಗೆ ಮಾತ್ರ ಮಕ್ಕಳಿಲ್ಲ, ಪರ್ವತಗಳಿಗೂ ಮಕ್ಕಳಿವೆ. ಹಿಂದಿನ ಕಾಲದಲ್ಲಿ ಪರ್ವತಗಳು ಹಾರ್ತಾ ಇದ್ವು. ಒಮ್ಮೆ ಹಾರಬೇಕಾದ್ರೆ ಆ ಹಾರೋದ್ರಿಂದ ದೇವೇಂದ್ರನಿಗೆ ಏನೋ ಅಡ್ಡಿ ಆಯಿತು ಅಂತ ಕೋಪದಿಂದ ತನ್ನ ವಜ್ರಾಯುಧದಿಂದ ಅವುಗಳ ರೆಕ್ಕೆಯನ್ನ ಕಟ್ಟು ಮಾಡಿ ಭೂಮಿಗೆ ಹಾಕಿಬಿಟ್ಟ. ಅವತ್ತಿನಿಂದ ಅವು ಅಳಗಾಡ್ಲಾರ್ದಂಗೆ ಹಾಗೆ ಕೂತ್ಬಿಟ್ಟಿವೆ. ಒಂದು ವೇಳೆ ನೀವು ಊಹೆ ಮಾಡ್ರಿ, ಪರ್ವತದ ರೆಕ್ಕೆಯನ್ನ ಅಂದು ದೇವೇಂದ್ರ ಕಡಿದಿದ್ದಿಲ್ಲ ಅಂದ್ರೆ ಇವತ್ತೆಲ್ಲಾ ಕಡೆ ಕೂಡ ಪರ್ವತಗಳು ಹಾರಾಡ್ತಾ ಇದ್ವು. ಅವನು ಮಾಡಿದ ಒಂದು ಕೆಲಸ ಅದು ಅನೇಕ ಜನರಿಗೆ ಉಪಯೋಗವಾಗುವಂತೆ ಆಗಿದೆ. ಆ ಮೇರು ಪರ್ವತದ ಮಗ ಆನಂದ ಅಂತ. ಆ ಆನಂದ ಪರ್ವತನೇ ಈ ವೆಂಕಟಾಚಲ. ಕೃತಯುಗದಲ್ಲಿ ವೃಷಭಾಚಲ. ಆ ಆನಂದಾದ್ರಿಯಲ್ಲಿ ಅನೇಕ ಜನ ಋಷಿಮುನಿಗಳು ವಾಸ ಮಾಡ್ತಾ ಇದ್ರು. ಪ್ರತಿನಿತ್ಯ ಯಜ್ಞ, ಯಾಗ, ದಾನ, ತಪಸ್ಸು ಎಲ್ಲವನ್ನೂ ಮಾಡ್ತಾ ಇದ್ರು. ಅವರು ಮಾಡೋ ಎಲ್ಲಾ ಸತ್ಕರ್ಮಗಳಿಗೂ ಕೂಡ ಈ ವೃಷಭ ಏನ್ ಮಾಡ್ತಾ ಇದ್ದ ಅಂದ್ರೆ ಅಡ್ಡಿ ಹಾಕಿ ಅವರ ತಪಸ್ಸನ್ನ ಭಂಗ ಮಾಡೋದು, ಯಜ್ಞ ಯಾಗಗಳನ್ನ ಧ್ವಂಸ ಮಾಡೋದು, ದೇವರ ಪೂಜೆಯನ್ನ ಮಾಡ್ತಾ ಇದ್ರೆ ಅಲ್ಲೂ ಬಂದು ಕಾಟ ಕೊಡೋದು, ಈ ರೀತಿಯಾಗಿ ಹಿಂಸೆಯನ್ನ ಮಾಡ್ತಾ ಇದ್ದ. ಒಂದು ದಿವಸ ಅವನ ಹಿಂಸೆಯನ್ನ ತಾಳೋದಕ್ಕೆ ಆಗ್ಲಾರ್ದಾಗೇನೆ ಆ ಎಲ್ಲಾ ದೇವತೆಗಳು ಕೂಡ ಏನು ಮಾಡ್ತಾರೆ ಅಂದ್ರೆ ಭಗವಂತನ ಸ್ತೋತ್ರವನ್ನ ಮಾಡ್ತಾರೆ. ಶ್ರೀ ಶ್ರೀನಿವಾಸಂ ಋಷಿಕೇಶಂ ಭಕ್ತಾನಾಂ ಅಭಯಪ್ರದಂ ತುಷ್ಟುಹುರು ಹೃಷ್ಟ ಮನಸಃ ಸೃಷ್ಟಾರಂ ಸರ್ವಚೇತಸಾಂ ಅಂತ. ಸಕಲ ಜಗನ್ನಿಯಾಮಕನಾದ ಸೃಷ್ಟಿಕರ್ತನಾದ
ಆ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಶ್ರೀನಿವಾಸ, ಋಷಿಕೇಶ, ಗರುಡಧ್ವಜ ಅಂತ ಸ್ತೋತ್ರ ಮಾಡಿ ಆ ಸ್ವಾಮಿಯನ್ನ ಕರೆದು ಆ ಸ್ವಾಮಿಗೆ ವಿಜ್ಞಾಪನೆಯನ್ನ ಮಾಡಿದ್ರು. ಸ್ವಾಮಿ, ಈ ಋಷಭ ನಮಗೆ ತುಂಬಾ ಕಾಟ ಕೊಡ್ತಾ ಇದ್ದಾನೆ, ಸರಿಯಾಗಿ ನಿನ್ನ ಪೂಜೆ, ನಿನ್ನ ಧ್ಯಾನ, ನಿನ್ನ ತಪಸ್ಸನ್ನ ಮಾಡ್ಲಿಕ್ಕೆ ನಮಗೆ ಅನುಕೂಲ ಮಾಡಿ ಕೊಡ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ವಿಘ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ತಸ್ಮಾದ್ರಕ್ಷಸ್ವನೋ ದೇವ ಭಯಾದ್ರಕ್ಷಸ್ವ ಕಲ್ಪಿತಾತ್ ಅಂತ. ಹಾಗಾಗಿ ಇಂತಹ ರಾಕ್ಷಸನ ಕೈಯಿಂದ ನಮ್ಮನ್ನ ದಯವಿಟ್ಟು ಕಾಪಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ಹೇಳ್ತಾ ಇದ್ದಾನೆ, ನಾನು ಅವಶ್ಯವಾಗಿ ನಿಮಗೆ ನಿಮ್ಮ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿ ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡ್ತಾನೆ ಭಗವಂತ ಅಂತಂದ್ರೆ, ಆ ರಾಕ್ಷಸ ಎಂಥವನಾಗಿದ್ದ ಅಂತಂದ್ರೆ ಅದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತಾರೆ. ಸರಾಕ್ಷಸೋ ಮಹಾರಾಜ ತೀರ್ಥೆ ತುಂಬುರ ಸಂಜ್ಞಕೆ ಸ್ನಾತ್ವಾ ನಿತ್ಯಂ ವರಾಂ ಪುಣ್ಯಾಂ ಶಾಲಗ್ರಾಮ ಶಿಲಾಂ ನೃಪ ಅಂತ. ಅವನ ಹತ್ರ ಒಂದು ಘೋರವಾದ ತುಂಬಾ ಶಕ್ತಿಯುತವಾದಂತಹ ನರಸಿಂಹ ಸಾಲಿಗ್ರಾಮ ಇತ್ತು. ಪ್ರತಿದಿನವೂ ಕೂಡ ನರಸಿಂಹ ಸಾಲಿಗ್ರಾಮದ ಪೂಜೆಯನ್ನ ಮಾಡ್ತಾ ಇದ್ದ. ಹೇಗೆ ಮಾಡ್ತಾ ಇದ್ದ ಅಂತಂದ್ರೆ, ತುಂಬುರು ಅನ್ನುವಂತಹ ಒಂದು ತೀರ್ಥ ಇತ್ತು. ಆ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಮಡಿಯಲ್ಲೇ ಬಂದು ಆ ನರಸಿಂಹ ಸಾಲಿಗ್ರಾಮವನ್ನ ಮುಂದೆ ಇಟ್ಟುಕೊಂಡು ಷೋಡಶೋಪಚಾರ ಪೂಜೆಯನ್ನ ಮಾಡೋ ಮೂಲಕವಾಗಿ ಮಾಡ್ತಾ ಇದ್ದ. ಅಲ್ಲಿ ಮಾಡಬೇಕಾದ್ರೆ ಒಂದು ವಿಶೇಷ ಏನು ಅಂತಂದ್ರೆ, ನೈವೇದ್ಯ ಸಮಯ ಬಂದಾಗ ಮತ್ತೆ ಫಲತಾಂಬೂಲ ಸಮರ್ಪಣೆ ಸಂದರ್ಭದಲ್ಲಿ ತನ್ನ ಶಿರಚ್ಛೇದನವನ್ನ ಮಾಡಿ ಅದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದ. ಯಾವಾಗ ಶಿರಚ್ಛೇದನೆ ಮಾಡಿ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದನೋ, ಕೃಷ್ಣಾರ್ಪಣ ಹೇಳೋ ಅಷ್ಟರಲ್ಲೇನೆ ಭೂಮಿ ಮೇಲಿದ್ದಂತಹ ಶಿರಸ್ಸು ಬಂದು ಮತ್ತೆ ಕುತ್ತಿಗೆ ಮೇಲೆ ಕೂರ್ತಾ ಇತ್ತು. ಆ ನರಸಿಂಹ ಸಾಲಿಗ್ರಾಮದ ಪೂಜೆಯಿಂದ ಮಹತ್ತರವಾದಂತಹ ಪುಣ್ಯವನ್ನ ಪಡ್ಕೊಂಡಿದ್ದ ರಾಕ್ಷಸನಾದ್ರು. ಹಾಗಾಗಿ ಅಂತಹ ರಾಕ್ಷಸನಿಗೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅವನಿಗೆ ಕೇಳ್ತಾ ಇದ್ದಾನೆ, ಯಾಕೆ ನೀನು ಈ ರೀತಿಯಾಗೆಲ್ಲ ಕಾಟ ಕೊಡ್ತಾ ಇದ್ದಿ ಅಂತ ಕೇಳಿದಾಗ, ಆ ಬಂದ ಭಗವಂತನನ್ನ ನೋಡಿದ ತಕ್ಷಣ ಆ ವೃಷಭಾಸುರ ಸ್ತೋತ್ರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ ಪದಂ ಹರೇ. ಕೇಶವ, ಅನಂತ, ಗೋವಿಂದ, ಶ್ರೀನಿವಾಸ, ಸರ್ವೋತ್ತಮ ಅಂತ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡಿ ಹೇಳ್ತಾನೆ. ಸ್ವಾಮಿ, ನೀನು ಪ್ರತ್ಯಕ್ಷ ಆದಿಯಲ್ಲ, ಸಾಕು ನನಗೆ. ನಾನು ನಿನಗೆ ವರವನ್ನ ಕೇಳೋದಿಲ್ಲ. ಎಲ್ಲರೂ ಕೂಡ ವರವನ್ನ ಕೇಳಲಿಕ್ಕೇನೆ ನಿನಗೆ ಇದನ್ನು ಮಾಡ್ತಾರೆ. ನಿನ್ನ ಸ್ತೋತ್ರ, ಧ್ಯಾನ, ಜಪತಪಗಳನ್ನ ಮಾಡ್ತಾರೆ. ಹೊರತಾಗಿ ಇಲ್ಲ ಮೋಕ್ಷವನ್ನ ಕೊಡು ಅಂತ ಕೇಳ್ತಾರೆ, ಇಲ್ಲ ಬ್ರಹ್ಮಲೋಕದ ಆಧಿಪತ್ಯವನ್ನ ಕೊಡು ಅಂತ ಕೇಳ್ತಾರೆ, ಇಂದ್ರಲೋಕದ ಆಧಿಪತ್ಯವನ್ನು ಕೊಡು ಅಂತ ಕೇಳ್ತಾರೆ. ನಾನು ಯಾವುದೂ ಕೂಡ ಅದನ್ನ ಕೇಳೋದಿಲ್ಲ. ನನಗೆ ಒಂದೇ ಒಂದು ಬೇಕು. ಏನದು ಅಂತಂದ್ರೆ, ದಶಾವತಾರ ವಿಭವ ಶ್ರುತಸ್ತೆ ವಿಕ್ರಮೋ ವಿಭೋ ಅದ್ಯ ತತ್ಸತ್ ಮಾಧವಸ್ಯ ವಿಕ್ರಮಂ ಪುರುಷೋತ್ತಮ ದೇವಸ್ತದ್ ಭಾರತೀಂ ಶುತ್ವ ಕಿಂಚ ಯುದ್ಧಾಸ್ಯ ಸಮ್ಮುಖಸ್ಯ ಹರೇಹೇ ಅಂತ. ನಾನು ಹಿಂದೆ ನಿನ್ನ 10 ಅವತಾರಗಳ ಕಥೆಯನ್ನ ನಾನು ಕೇಳಿದೆ. 10 ಅವತಾರದಲ್ಲಿ ವಿಚಿತ್ರವಾದ ರೂಪದಿಂದ ಬಂದು ವಿಚಿತ್ರವಾದ ಪರಾಕ್ರಮವನ್ನು ತೋರಿಸಿದೆ ನೀನು. ಮುಂದೆ ಎಂತಹ ದೈತ್ಯರಿದ್ರೂ ಕೂಡ ಸಂಹಾರ ಮಾಡಿ ಹಾಕಿದೆ ನೀನು. ನಂದು ಒಂದು ಆಸೆ ಇದೆ, ನಿನ್ನ ಆ 10 ಅವತಾರಗಳು ನೀನು ಯಾವ ರೀತಿಯಾಗಿ ವಿಚಿತ್ರವಾದ ಮಾಯೆಯಿಂದ ಬಂದು ಆ ಅಸುರರ ಜೊತೆ ಯುದ್ಧ ಮಾಡಿದೆಯೋ, ನನ್ನ ಜೊತೆನೂ ಕೂಡ ಒಂದು ಸಾರಿ ಆ ರೀತಿಯಾಗಿ ಯುದ್ಧವನ್ನ ಮಾಡು ಅಂತ ಆ ವೃಷಭಾಸುರ ಕೇಳ್ತಾನೆ. ಕೇಳಿದಾಗ ಭಗವಂತ ಮನಸ್ಸಿನಲ್ಲಿ ಅನ್ಕೋತಾನೆ, ಇವನು ದಿನಾಲು ನನ್ನ ಪೂಜೆಯನ್ನ ಮಾಡಿಬಿಟ್ಟು ನನ್ನ ಕೊಟ್ಟು ವರದಿಂದಲೇನೆ ಪುಣ್ಯನ ಪಡೆದು ಇವನಿಗೆ ಅದು ಮದ ಏರಿಬಿಟ್ಟಿದೆ. ಇವನಿಗೆ ಪಾಠ ಕಳಿಸ್ಲೇಬೇಕು. ಆಯ್ತು ಸರಿ, ನಾನು ಯುದ್ಧ ಮಾಡ್ತೇನೆ ನಿನ್ ಜೊತೆ ಅಂತ ಭಗವಂತ ಅವನಿಗೆ ವರವನ್ನ ಕೊಟ್ಟು ಬಿಡ್ತಾನೆ. ತಥಾಸ್ತು ಅಂತ ಹೇಳಿಬಿಡ್ತಾನೆ. ಹೇಳಿಬಿಟ್ಟು ಭಗವಂತನ ಮಾಯೆಯನ್ನ ನಾವು ಹೇಳಲಿಕ್ಕೂ ವರ್ಣನೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಯಾಕೆ ಅಂತಾನೆ ನಾವು ನೋಡ್ತಾ ಇದ್ದೇವೆ. ಕಣ್ಣು ಮುಂದೆ ಇಷ್ಟು ಸುಂದರವಾದಂತಹ ಪ್ರಪಂಚ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾನೆ. ಅದನ್ನ ಬಿಟ್ಟು ನಾವು ನೋಡೋದು ಅಂತಾದ್ರೆ ನಮ್ಮ ದೇಹದ ಒಂದು ಸೃಷ್ಟಿಯನ್ನೇ ಮಾಡಿದಾನೆ. ಒಳಗಡೆ ಎಲ್ಲಿ ಯಾವ ಒಂದು ನರನಾಡಿಗಳಿಗೆ ಎಲ್ಲಿ ಅದನ್ನ ಸೇರಿಸಬೇಕು ಆ ಜಾಗದಲ್ಲೇನೆ ಸೇರಿಸಾನೆ. ಎಷ್ಟು ಸುಂದರವಾದಂತಹ ನಿರ್ಮಾಣ ಮಾಯೆ. ಇದು ಮನುಷ್ಯನಿಂದಾಗಲಿ ಅಥವಾ ಯಾವುದೇ ಯಂತ್ರದಿಂದಾಗಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
ಅಂತಹ ಮಾಯೆ ಬಲ್ಲಂತಹ ಆ ಭಗವಂತ ಅವನು ಕೇಳಿದ್ದ, ಮಾಯೆಯನ್ನ ತೋರಿಸೋ ಮೂಲಕ ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ. ಮಾಯೆಯನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಗೆ ಅಂತಂತಂದ್ರೆ, ಒಂದು ಅದ್ಭುತವಾದಂತಹ ಸುಂದರವಾದ ಗರುಡದ ಸೃಷ್ಟಿಯನ್ನ ಮಾಡ್ತಾನೆ. ಗರುಡದ ಸೃಷ್ಟಿಯನ್ನ ಮಾಡಿದ ತಕ್ಷಣ ಗರುಡ ಮುಂದೆ ಬರ್ತದೆ. ಬಂದಾಗ ಆ ಗರುಡದ ಹೆಗಲೇರಿ ಕೂಡ್ತಾನೆ. ಕೂತು ಬಿಟ್ಟು ತನ್ನ ಒಂದು ವಿಚಿತ್ರವಾದ ಅದ್ಭುತವಾದಂತಹ ರೂಪವನ್ನ ತೋರಿಸ್ತಾನೆ. ತೋರಿಸಿದಾಗ ಈ ಕಡೆ ಈ ಅಸುರ ಕೂಡ ಏನ್ ಮಾಡ್ತಾನೆ, ತನ್ನ ಆಸುರಿ ಶಕ್ತಿಯಿಂದ ಕೃತ್ರಿಮವಾದಂತಹ ಒಂದು ವಿಕೃತಾಕೃತಿ ಉಳ್ಳಂತಹ ಒಂದು ಗರುಡದ ಸೃಷ್ಟಿಯನ್ನ ಮಾಡ್ತಾನೆ. ಆ ಗರುಡದ ಮೇಲೆ ಅದೇ ರೀತಿಯಾದಂತಹ ಭಗವಂತನನ್ನ ಕೂಡಿಸಿ ತೋರಿಸ್ತಾನೆ. ಹೇಳ್ತಾನೆ, ನೀನು ಮಾಯ ಮಾಡೋದು, ನನ್ನ ಶಕ್ತಿ ನೋಡು ಅಸುರ ಶಕ್ತಿ, ನಾನು ಮಾಡ್ತೇನೆ ಮಾಯ, ನಿಂದೇನು ಮಾಯ ಅಂತ ಅಸುರ ಹೇಳ್ತಾನೆ. ಹೇಳಿದಾಗ ಭಗವಂತನಿಗೆ ಆಯ್ತು, ಗೊತ್ತಾಯ್ತು, ಇಲ್ಲಿಗೆ ಇವನನ್ನ ಬಿಡಬಾರ್ದು, ಇಲ್ಲಿಗೆನೆ ಇವನನ್ನ ಕಟ್ ಮಾಡಿಬಿಡ್ಬೇಕು ನಾವು. ಇನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಮುಂದೆ ನನಗೆ ಲೇ ಅಂದ್ರು ಕೂಡ ಅಂದ್ಬಿಟ್ಟ ಇವ ಅಂತ ಅನ್ಕೊಂಡು ಆ ರಾಕ್ಷಸನಿಗೆ ಭಗವಂತ ಹೇಳ್ತಾ ಇದ್ದಾನೆ, ರೇರೇತೆ ರಾಕ್ಷಸ ಶ್ರೇಷ್ಠ ಚಕ್ರೇನ ಶತ ನೇಮಿನ ಆಹರಿಷ್ಯೆ ಶಿರಕ್ಕಾಯ ಯಥಾಪಕ್ವ ಫಲಂಧ್ರಮಾತ್ ಅಂತ. ಅಲ್ಲಿಯವರೆಗೂ ಕೂಡ ಸುಮ್ಮನೆ ಮಾಯೆಯನ್ನ ತೋರಿಸ್ತಾ ಇದ್ದ, ಚಮತ್ಕಾರವನ್ನ ತೋರಿಸ್ತಾ ಇದ್ದ. ಅಲ್ಲಿಗೇನು ಮಾಡಿದ ಅಂತಂದ್ರೆ, ನಾನು ಮತ್ತೊಂದು ಚಮತ್ಕಾರವನ್ನ ತೋರಿಸ್ತೇನೆ ನಿನಗೆ ಅಂತ ಹೇಳ್ದ. ಏನದು ಅಂತಂದ್ರೆ, ಸುದರ್ಶನ ಚಕ್ರವನ್ನ ತೆಗೆದ. ಈ ಚಕ್ರವನ್ನ ನಾನು ಬಿಡ್ತೇನೆ, ಗಿಡದಲ್ಲಿರುವಂತಹ ಹಣ್ಣು ಯಾವ ರೀತಿಯಾಗಿ ಗಿಡದಿಂದ ಉದುರಿ ಕೆಳಗಡೆ ಬೀಳ್ತದೋ, ನಿನ್ನ ದೇಹದಿಂದ ಶಿರಸ್ಸು ಕೂಡ ಅದೇ ರೀತಿಯಾಗಿ ಉದುರಿ ಕೆಳಗಡೆ ಬಿಡ್ತದೆ ಅಂತ ಹೇಳ್ತಾನೆ. ಹೇಳಿದಾಗ ಆ ಮಾತನ್ನ ಕೇಳಿದ ತಕ್ಷಣ ಆ ರಾಕ್ಷಸ ಭಗವಂತನ ಪಾದಾರವಿಂದಕ್ಕೆ ಬಿದ್ದು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇನ ಪ್ರತಪ್ತಸ್ಥೋ ಮುಕ್ತಿಮೇತಿ ನ ಸಂಶಯ. ನಿನ್ನ ಚಕ್ರದ ಮಹಿಮೆಯನ್ನು ನಾನು ಸುಮಾರು ಬಾರಿ ಕೇಳಿದ್ದೇನೆ ಸ್ವಾಮಿ, ಅಂಬರೀಷ ಕಥೆಯಲ್ಲಿ ಬರ್ತದೆ, ನಾನು ಕೇಳಿದ್ದೇನೆ. ಒಂದು ಸಾರಿ ಆ ಚಕ್ರ ಹೊರಗೆ ಬಂತು ಅಂತಂದ್ರೆ ಸಂಹಾರ ನಿಶ್ಚಿತ. ಒಂದು ಬಾರಿ ಆ ಚಕ್ರದ ಸ್ಪರ್ಶ ಆಯ್ತು ಅಂತಂದ್ರೆ ಮುಕ್ತಿಯೂ ಕೂಡ ನಿಶ್ಚಿತ. ಹಾಗಾಗಿ ಬೇಗ ತಗೋ, ಆ ಚಕ್ರದಿಂದ ನನ್ನ ಸಂಹಾರ ಮಾಡು ಅಂತ ಈ ರೀತಿಯಾಗಿ ಅವನು ಕೇಳ್ತಾನೆ. ಕೇಳಿದ ತಕ್ಷಣದಲ್ಲಿ ಆಯ್ತು ಸರಿ ಅಂತ ಭಗವಂತ ಕೂಡ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಒಂದು ಕೆಲಸ ನೀನ್ ಮಾಡಬೇಕು ಅಂತ ಭಗವಂತನಿಗೆ ಕೇಳ್ತಾನೆ. ಏನದು ಅಂತಂದ್ರೆ, ಒಂದು ವರ ಕೊಡ್ಬೇಕು ನನಗೆ. ಏನು? ನಾನು ನಿನ್ನ ಜೊತೆ ಯುದ್ಧ ಮಾಡಿದ್ದೇನೆ, ಇಲ್ಲಿ ಆ ಯುದ್ಧದಲ್ಲಿ ನಾನು ಇಲ್ಲೇನೆ ಮೃತನಾಗ್ತಾ ಇದ್ದೇನೆ ನಿನ್ನ ಚಕ್ರದಿಂದ. ಹಾಗಾಗಿ ಈ ಪರ್ವತಕ್ಕೆ ನನ್ನ ಹೆಸರೇ ಬರಬೇಕು ಅಂತ ನೀನು ವರವನ್ನ ಕೊಡು ಅಂತ ಕೇಳಿದಾಗ ಭಗವಂತ ತಥಾಸ್ತು ಅಂತ ಹೇಳಿ ಅದೇ ರೀತಿಯಾಗಿ ವರವನ್ನ ಕೊಡ್ತಾನೆ. ವರವನ್ನ ಕೊಟ್ಟು ಅವನ ಸಂಹಾರವನ್ನ ಮಾಡ್ತಾನೆ. ಸಂಹಾರವಾದ ತಕ್ಷಣ ಆ ದೇಹದಿಂದ ಒಂದು ಜ್ಯೋತಿ ಬಂದು ಭಗವಂತನ ಜೊತೆಗೆ ವೈಕುಂಠಕ್ಕೆ ಹೋಗ್ತದೆ. ಅದನ್ನ ಎಲ್ಲಾ ಋಷಿಮುನಿಗಳು ಕೂಡ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಒಬ್ಬ ಅಸುರ ಮುಕ್ತಿಗೆ ಹೋಗೋದೇನ್ರಿ ಇದು? ವೈಪರೀತ್ಯ ಅಲ್ಲ. ಅಸುರರನ್ನ ಮುಕ್ತಿಯನ್ನ ಕೊಡೋದೇ ಇಲ್ಲ. ಅವರಿಗೆ ಅನ್ನಂತ ಮಿಶ್ರ ತಾಮಿಶ್ರ ನರಕನೇ ಗತಿ ಅಂತ ಹೇಳಿದೆ ಶಾಸ್ತ್ರಗಳಲ್ಲಿ. ಅವನು ಮುಕ್ತಿಗೆ ಹೇಗೆ ಹೋದ ಅಂತಂದ್ರೆ, ಅದು ಅಸುರ ವೇಷದಲ್ಲಿ ಇದ್ದ ಅವನು. ನಿಜವಾಗಿ ನೋಡಿದ್ರೆ ಅವನು ಅಸುರನಲ್ಲ. ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕಾರ್ಯದಿಂದಾಗಿ ಅಸುರ ಜನ್ಮವನ್ನ ತಾಳಿ ಅಲ್ಲಿ ಜನರಿಗೆ ಕಾಟವನ್ನ ಕೊಡ್ತಾ ಇದ್ದ. ಹೇಗೆ ಅಂತಂದ್ರೆ, ಭಾಗವತದಲ್ಲಿ ನಾವು ಕೇಳ್ತೇವೆ, ವೃತ್ರಾಸುರನ ಕಥೆಯಲ್ಲಿ ವೃತ್ರಾಸುರ ಇಂದ್ರನಿಗೆ ಉಪದೇಶವನ್ನ ಮಾಡ್ತಾನೆ. ಆಗ ಯಾಗೆ ಉಪದೇಶ ಮಾಡಿದ, ಯಾರು ಅಂತ ಕೇಳಿದಾಗ ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ರಾಜನಾಗಿದ್ದ, ಅಗಸ್ತ್ಯ ಮುನಿಗಳ ಶಾಪದಿಂದಾಗಿ ಅಸುರನಾಗಿ ಹುಟ್ಟಿದ ಅವನು ಅಂತ ನಾವು ಕೇಳ್ತೇವೆ. ಅದೇ ರೀತಿ ಇಲ್ಲಿಯೂ ಕೂಡ ಋಷಿಮುನಿಗಳ ಶಾಪದಿಂದನೋ ಹಿಂದಿನ ಕಾಲದಲ್ಲಿ ಮಾಡಿದ ಪಾಪದಿಂದನೋ ಅಸುರ ಜನ್ಮ ಬಂದಿತ್ತು. ಹಾಗಾಗಿ ಅವನಿಗೆ ಮುಕ್ತಿ ಅನ್ನೋದು ಅಲ್ಲಿಗೆ ಸಿಕ್ಕಿತು ಅಂತ ಹೇಳ್ತಾ, ಈ ರೀತಿಯಾಗಿ ಕೃತಯುಗದಲ್ಲಿ ವೃಷಭಾಚಲ ಎಂತ ಈ ಪರ್ವತಕ್ಕೆ ಹೆಸರು ಬಂತು. ಮುಂದೆ